ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಊಹಾಪೋಹಗಳಿಲ್ಲದೆ ಸರ್ಕಾರದ ನೈಜ ಅಂಕಿಅಂಶಗಳ ಆಧಾರದ ಮೇಲೆ ಕೃಷಿ ಸಾಲ ಮನ್ನಾದ ಸಂಪೂರ್ಣ ಸತ್ಯಾಸತ್ಯತೆಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಒತ್ತಿ. ಹಾಗೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಸಾಲ ಮಾಡಿ ಬಿತ್ತನೆ ಮಾಡಿದ ಬೆಳೆಗಳು ಕಣ್ಣೆದ್ರೆ ಒಣಗಿ ಹೋಗ್ತಿವೆ. ಇಂತಹ ಸಂಕಷ್ಟದ ಸಮಯದಲ್ಲಿ ರೈತರಿಗಿರುವ ಏಕೈಕ ಆಶಾ ಕಿರಣ ಅಂದ್ರೆ ಅದು ಕೃಷಿ ಸಾಲ ಮನ್ನಾ. ಅಷ್ಟಕ್ಕೂ ಸಾಲ ಮನ್ನಾದ ಬಗ್ಗೆ ಈ ಪರಿ ನಿರೀಕ್ಷೆ ಶುರುವಾಗಲು ಮುಖ್ಯ ಕಾರಣ ಏನಂದ್ರೆ, ಇತ್ತೀಚೆಗೆ ಕಲಬುರಗಿ ಭಾಗದಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿದ ವೇಳೆ ಕೃಷಿ ಸಾಲ ಮನ್ನಾ ಮಾಡುವ ಕುರಿತು ಸರ್ಕಾರ ಪರಿಶೀಲನೆ ನಡೆಸಲಿದೆ ಎಂಬ ಭರವಸೆ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ರೈತ ಸಂಘಟನೆಗಳು ಪ್ರತಿ ಎಕರೆಗೆ 50,000 ಬೆಳೆ ನಷ್ಟ ಪರಿಹಾರ ಹಾಗೂ 2 ಲಕ್ಷದವರೆಗಿನ ಸಂಪೂರ್ಣ ಸಾಲ ಮನ್ನಾಕ್ಕೆ ತೀವ್ರ ಒತ್ತಾಯ ಹೇರ್ತಿವೆ. ಪಕ್ಕದ ತಮಿಳುನಾಡಿನಲ್ಲಿ 75,000ದವರೆಗಿನ ಸಹಕಾರಿ ಸಾಲ ಮನ್ನಾ ಘೋಷಣೆಯಾದ ನಂತರ ನಮ್ಮ ರಾಜ್ಯದಲ್ಲೂ ಈ ಕೂಗು ಮತ್ತಷ್ಟು ಗರಿಗೆದರಿದೆ. ಆದರೆ ಇಲ್ಲಿ ಅಸಲಿ ಪ್ರಶ್ನೆ ಇರೋದೇ ಬೇರೆ. ಒಂದು ವೇಳೆ ಸಾಲ ಮನ್ನಾ ಮಾಡಬೇಕಂದ್ರೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಹಣ ಬೇಕು. ಇದಕ್ಕಾಗಿಯೇ ಸರ್ಕಾರ ಜನಸಾಮಾನ್ಯರ ಮೇಲೆ ಸಾಲು ಸಾಲು ಶುಲ್ಕಗಳನ್ನು ಹೆಚ್ಚಿಸ್ತಿದ್ಯಾ ಎಂಬ ಚರ್ಚೆ ಶುರುವಾಗಿದೆ. ನೀವು ಗಮನಿಸಿರಬಹುದು, ಆಸ್ತಿ ನೋಂದಣಿ ಶುಲ್ಕ 1% 2% ಏರಿಕೆ ಮಾಡಲಾಗಿದೆ. ಮಾರ್ಗಸೂಚಿ ದರ ಹೆಚ್ಚಳದ ಪ್ರಸ್ತಾಪವೂ ಇದೆ. ಆಸ್ತಿ ತೆರಿಗೆ ಜೊತೆಗೆ ಮನೆ ಮತ್ತು ವಾಣಿಜ್ಯ ಮಳಿಗೆಗಳಿಗೆ ಹೆಚ್ಚುವರಿ ಶುಲ್ಕ ನಿಗದಿಪಡಿಸಲಾಗಿದೆ. ಹಾಗೂ ಬೈಕ್, ಆಟೋ ಮತ್ತು ಕಾರುಗಳ ಹೊಗೆ ತಪಾಸಣಾ ಶುಲ್ಕವನ್ನ ಭಾರಿ ಪ್ರಮಾಣದಲ್ಲಿ ಏರಿಸಲಾಗಿದೆ. ಖಾಲಿ ಸೈಟ್ ನಿಯಮಗಳು ಹಾಗೂ ಬಸ್ ಪ್ರಯಾಣ ದರ ಪರಿಷ್ಕರಣೆ ಮಾಡಲಾಗಿದೆ. ಹೌದು, ಸಾರಿಗೆ ನಿಗಮಗಳ ನಷ್ಟ ಸರಿದೂಗಿಸಲು ಬಸ್ ದರ ಏರಿಕೆಯ ಸುಳಿವು ಕೂಡ ಸಿಕ್ಕಿದೆ. ಹೀಗೆ ನಗರ ಪ್ರದೇಶಗಳಿಂದ ತೆರಿಗೆ ಸಂಗ್ರಹಿಸಿ ಬೊಕ್ಕಸ ಭರ್ತಿ ಮಾಡ್ತಿರೋದು ಸಾಲ ಮನ್ನಾ ಮಾಡುವ ಉದ್ದೇಶದಿಂದಲೇ ಎಂಬ ಮಾತುಗಳು ಬಲವಾಗಿ ಕೇಳಿ ಬರ್ತಿವೆ. ಈಗ ಆರ್ಥಿಕ ಮತ್ತು ರಾಜಕೀಯ ವಲಯದಲ್ಲಿ 2 ಪ್ರಮುಖ ವಾದಗಳು ಚರ್ಚೆಯಲ್ಲಿವೆ. ಮೊದಲನೇ ವಾದ, ಗ್ಯಾರಂಟಿಗಳ ಹೊರೆಯ ನಡುವೆ ಸಾಲ ಮನ್ನಾ ಅಸಾಧ್ಯ. ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 50,000 ಕೋಟಿಗೂ ಅಧಿಕ ಹಣ ಖರ್ಚು ಮಾಡುತ್ತಿದೆ. ಇಂತಹ ಸಮಯದಲ್ಲಿ ಮತ್ತೆ 10,000ದಿಂದ 15,000 ಕೋಟಿ ಸಾಲ ಮನ್ನಾ ಮಾಡೋದು ಬೊಕ್ಕಸಕ್ಕೆ ಆನೆ ಹೊರೆಯಾಗಬಹುದು ಎಂಬುದು ಮೊದಲನೇ ವಾದ. ಆದ್ರೆ ಎರಡನೇ ವಾದ, ಸಾಲ ಮನ್ನಾ ಮಾಡ್ಲೆಂದೇ ಬೊಕ್ಕಸ ಭರ್ತಿಯಾಗ್ತಿದ್ಯಾ? ವಿವಿಧ ಶುಲ್ಕಗಳು ಮತ್ತು ತೆರಿಗೆಗಳ ಮೂಲಕ ಆದಾಯ ಹೆಚ್ಚಿಸಿಕೊಂಡು ಸಂಕಷ್ಟದಲ್ಲಿರುವ ಅನ್ನದಾತರಿಗೆ ಸೂಕ್ತ ಸಮಯದಲ್ಲಿ ಸಾಲ ಮನ್ನಾದಂತಹ ಬೃಹತ್ ಪ್ಯಾಕೇಜ್ ಘೋಷಿಸುವ ಮಾಸ್ಟರ್ ಪ್ಲಾನ್ ಸರ್ಕಾರದ ಮುಂದಿರಬಹುದು ಎಂಬುದು ಎರಡನೇ ವಾದ. ಒಟ್ಟಲ್ಲಿ ಬರಗಾಲದ ಹೊಡೆತಕ್ಕೆ ಸಿಲುಕಿರುವ ನಮ್ಮ ರೈತರಿಗೆ ಸರ್ಕಾರದ ನೆರವು ಅತ್ಯಗತ್ಯವಾಗಿದೆ. ನಿಮ್ಮ ಪ್ರಕಾರ ಸರ್ಕಾರ ಏನ್ ಮಾಡಬೇಕು? ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಬೇಕಾ ಅಥವಾ ಸಂಕಷ್ಟದಲ್ಲಿರುವ ರೈತರ ಕೃಷಿ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಬೇಕಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.